ರೆಡಿ ರೆಡಿ ಬಾ 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 ಜಲ್ದಿ ಬಾ ಹೊಡೆ ಬಾ ಜಲ್ದಿ ಜಲ್ದಿ ಇಲ್ಲಿ ಬಾ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಇಲ್ಲಿಂದ ಸರಿ ರೆಡಿ 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 ಆನ್ ಮಾಡಿದೆ ಆನ್ ಮಾಡಿತ್ತು ಈ ಸಿ ಎಂ ಸಿದ್ದರಾಮಯ್ಯ ಈಗಾಗಲೇ ಬಂದು ಕಾರ್ಯಕ್ರಮವನ್ನು ಮುಗಿಸಿ ಹೊಡ್ತಾ ಇದ್ದಾರೆ. ಈಗಾಗಲೇ ಕೊನೆಯ ಹಂತದಲ್ಲಿ ಸಂವಿಧಾನ ಸಮುದಾಯ ವಿಧಾನಸೌಧ ಲಾಂಚ್ ಮಾಡಿದ್ರು. ಸಮುದಾಯದ ಚಾನಲ್ ತಾವೇ ಲಾಂಚ್ ಮಾಡಿದ್ರಿ ವಿಧಾನಸೌಧ ಒಳಗಡೆ. ರೆಡಿ ರೆಡಿ ಆಯ್ತಾ ಓಕೆ ರೆಡಿ ಸರ್. ಈಗಾಗಲೇ ಸಿ.ಎಂ. ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮವನ್ನು ಮುಗಿಸಿ ಹೊಡ್ತಾ ಇದ್ದಾರೆ. ಇಡೀ ಕಾರ್ಯಕ್ರಮದ ಭಾಳಷ್ಟು ಸಮಯವನ್ನು ಕೊಟ್ಟಿದ್ದಾರೆ. ಈ ಸಮಾಜದ ಒಂದು ಹೇಳಿಕೆಗೆ ನಾನು ಶ್ರಮಿಸ್ತೀನಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಒಂದಿಷ್ಟು ಕೇಳೋದಿತ್ತು. ಆ ಕ್ವಶನ್ಗಳಿಗೆ ಅವರಿಂದ ಇನ್ನೂ ಕೂಡ ಉತ್ತರ ಸಿಗಲಿಲ್ಲ. ಆ ಉತ್ತರ ಸಿಗುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಆ ಉತ್ತರಕ್ಕನ್ನು ನಾವು ಕೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲ ಸಮುದಾಯದ ಮುಖಂಡರು ಕೂಡ ಈಗಾಗಲೇ ಅವರನ್ನು ಬೀಳ್ಕೊಡಲು ಇಡೀ ಜನಾಂಗನೇ ಕೂಡ ಇಲ್ಲಿ ಬಂದಿದೆ, ನೆರೆದಿದೆ. ಸಾಕಷ್ಟು ಪ್ರಮಾಣದ ಜನಾಂಗ ಇಲ್ಲಿ ನೆರೆದುಕೊಂಡಿದೆ. ಆ ಜನಾಂಗವೆಲ್ಲವನ್ನ ನೋಡಿದಾಗ ಸಮುದಾಯದ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಇದೆ, ಅವರ ಮೇಲೇನೂ ಕೂಡ ಅಷ್ಟೇ ಪ್ರೀತಿ ಸಮುದಾಯದವರಿಗಿದೆ. ಆ ಸಮುದಾಯದ ಪ್ರೀತಿಯನ್ನ ಮೆಚ್ಚಿಕೊಂಡು ಈ ನಾಯಕರು ಬಂದಿದ್ದಾರೆ. ಆ ನಾಯಕರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಇನ್ನೂ ಸಾಕಷ್ಟು ಸಲ ಈ ಸಮುದಾಯದ ಪರವಾಗಿ ಅವರು ಬರಬೇಕು, ಸಮುದಾಯಕ್ಕೆ ಒಂದು ಒಳ್ಳೆಯ ಕೆಲಸವನ್ನ ಮಾಡುವಂಥ ಪ್ರಯತ್ನ ಮಾಡಬೇಕು. ಅದೇ ರೀತಿ ಈ ಸಮುದಾಯ ಕೆಳ ಸಮುದಾಯ, ಈ ಸಮುದಾಯವನ್ನ ನಿರಂತರ ಅವರ ಒಂದು ಗರಡಿಯಲ್ಲಿ ಹಿಂದುಳಿದ ವರ್ಗದ ನಾಯಕರಾಗಿ ಈ ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಈಗಾಗಲೇ ಟೇಕ್ ಓವರ್ಗೆ ರೆಡಿ ಆಗ್ತಾ ಇದೆ. ಇಲ್ಲಿನ ಸಿಬ್ಬಂದಿ ಎಲ್ಲರನ್ನ ಹಿಂದೆ ಕಳಿಸುವಂಥ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಮಾನ್ಯ ಸರ್ ಅವರು ಇದ್ದಾರೆ. ಮಾನ್ಯ ಸರ್ ಅವರು ಒಂದು ಕ್ವಿಕ್ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಇಲ್ಲಿ ಇದ್ದಾರೆ. ನಮ್ಮ ಸಮುದಾಯದ ಪ್ರೀತಿಯೊಂದಿಗೆ ಬಂದಿದ್ದಾರೆ, ನಮ್ಮ ಸಮುದಾಯದ ಒಂದು ಜೊತೆಗೇನೆ ಇದ್ದಾರೆ. ಆದರೂ ಕೂಡ ನಮ್ಮ ಸಮುದಾಯಕ್ಕೆ ಸಿಗಬೇಕಾದ ಇನ್ನೂ ಸೌಲಭ್ಯಗಳನ್ನು ಅವರು ಕೊಡಿಸುವಂಥ ಶಕ್ತಿವಂತರಿದ್ದಾರೆ. ಅದನ್ನು ಕೊಡಿಸಬಲ್ಲರು ಅಥವಾ ಅದನ್ನು ಯಾವ ರೀತಿ ಕೊಡ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್, ಈಗಾಗಲೇ ತಾವು ಸರ್ಕಾರದಲ್ಲಿ ಸಾಕಷ್ಟು ಹುದ್ದೆಯಲ್ಲಿ ಇದ್ದೀರಿ, ತಾವು ಕೂಡ ನಮ್ಮ ಸಮುದಾಯದ ಜೊತೆಗಿದ್ದೀರಿ. ಆದರೂ ಒಂದು ನಮ್ಮ ಸಮುದಾಯಕ್ಕೆ ಮೊಟ್ಟ ಮೊದಲಾಗಿ ತಾವು ನಮ್ಮ ಜೊತೆಗೆ ಇದ್ದೀರಂತ ಅನ್ನೋದ್ರ ಜೊತೆ ಇಶ್ಯೂ ಸರ್ ತೆಗಿರಂದ್ರೆ ಒಂದು ರೆಸ್ಪಾನ್ಸ್ ಕೊಟ್ಟಿದ್ದೀರಿ. ಸಮುದಾಯ ಶ್ರಮಿಕ ಇರ್ತಕ್ಕಂಥ ಒಂದು ನಂಬಿಕೆ ಇರ್ತಕ್ಕಂಥ ಸಮುದಾಯದ ಏಳಿಗೆಗಾಗಿ ಸದಾ ನಾನು ಸಮಾಜ ಜೊತೆ ಇರ್ತೀನಿ ಅಂತ ತಮ್ಮ ಸರ್. ಈಗ ನೀವು ತಾವು ನಮ್ಮ ಜೊತೆಗೆ ನಮ್ಮ ಸಮುದಾಯ ಇದೇ ಇದೆ. ಟೋಕ್ರೆ ಕೋಳಿ ಅನ್ನೋ ಒಂದು ಇಶ್ಯೂ ಇದೆಯಲ್ಲ, ಈ ಇಶ್ಯೂಗೆ ಒಂದು ದೊಡ್ಡ ಸಮಸ್ಯೆ ಇದೆ ಸರ್. ಈಗಾಗಲೇ ನಾವು 39 ಒಂದು ನಮ್ಮ ಕಾರ್ಯಕ್ರಮ ನಿಮ್ಗೆ ಅರ್ಥ ಆಗಿಲ್ಲ. 39 ಪರ್ಯಾಯ ಪದಕ್ಕೂ ನಿಮ್ಮ ಕಾಂಗ್ರೆಸ್ ಪಕ್ಷ ನಿರಂತರ ನಮ್ಮ ಸಮುದಾಯನ ಎತ್ತಿ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ. ವಿರೋಧ ಪಕ್ಷದ ನಾಯಕರಾಗಿರುವಂಥ ಖರ್ಗೆ ಅವರು ಇವತ್ತು ಒಂದೇ ದಿನ ಕೂಡ ಕೇಂದ್ರದ ಒಂದು ದನಿ ಹತ್ತಲಿಲ್ಲ, ಈ ಸಮುದಾಯದ ಪರವಾಗಿ ದನಿ ಹತ್ತಲಿಲ್ಲ. ಒಂದು ಎರಡನೇದು ಏನಪ್ಪ ಅಂದರೆ, ಈ 39 ಪರ್ಯಾಯ ಪದಕ್ಕೂ ಅರ್ಹತೆ ಇದೆ ಅಂತ ಹೇಳುವ ನಿಮ್ಮ ಕಾಂಗ್ರೆಸ್ ಸರ್ಕಾರ ಟೋಕ್ರೆ ಕೋಳಿ ಪದ ತಗೊಂಡಂಥ ನಮ್ಮ ಸಮುದಾಯದ ಜನರ ಮೇಲೆ CR ಸೆಲ್ನಿಂದ ಕೇಸನ್ನು ಹಾಕಿ ಜೈಲಿಗಟ್ಟುವಂಥ ಕೆಲಸವನ್ನು ಮಾಡ್ತಾ ಇದೆ. ಚೂಟೋರು ನೀವೇ, ತೊಟ್ಟರು ತೂಗೋರು ನೀವೇ, ಚೂಟೋರು ನೀವೇ ಯಾಕೆ ಮಾಡ್ತೀರಾ? ಈಗ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನನಗಿಲ್ಲ. ಆದರೆ ಖಂಡಿತವಾಗಿಯೂ ಇವತ್ತೇನು STಗೆ ಸೇರಿಸಬೇಕಾದಂಥ ಏನು ಒಂದು ಪ್ರಪೋಸಲ್ ಕೇಂದ್ರ ಸರ್ಕಾರದಲ್ಲಿದೆ. ಈಗಾಗಲೇ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಖಂಡಿತವಾಗಿಯೂ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರ್ತದೆ. ಈ ST ಸೇರ್ತಕ್ಕಂಥದ್ದು ಈ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯನವರ ಮೂಲಕ ರಾಹುಲ್ ಗಾಂಧಿ ಅವರು ನೆರವೇರಿಸಿಕೊಡ್ತಾರಕ್ಕಂಥ ವಿಶ್ವಾಸ ನಮಗೆ. ಸರಿ ಸರ್, ಆದರೆ ಒಂದಿನ ಕೇಂದ್ರದ ಅಧಿವೇಶನದಲ್ಲಿ ಒಂದಿನ ಎತ್ತಿಲ್ಲ ಈ ಸಮುದಾಯದ ಬಗ್ಗೆ. ಅವ್ರು ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು ಎತ್ತಿಲ್ಲ. ಅವ್ರು ನಾವು ಬರ್ತೀವಿ, ಮಾಡ್ತೀವಿ. ಇದು ಮೊದಲು ಎಷ್ಟೊಂದು ತೆಗೆದು ಕಾದು ನೋಡೋಣ ಅವ್ರು ಯಾವ ರೀತಿ ನಮ್ಮ ಸಮುದಾಯದ ಬರೋದು. ಈಗಾಗಲೇ ಟೇಕ್ ಓವರ್ ಆಗ್ತಾ ಇದೆ. ಹೆಲಿಪ್ಯಾಡ್ನಿಂದ ಟೇಕ್ ಓವರ್ ಆಗ್ತಾ ಇದೆ. ಟೇಕ್ ಓವರ್ ಆಗ್ತಾ ಇದೆ. ಅಡಿದು ಟೇಕ್ ಓವರ್ ಆಗ್ತಾ ಇದೆ. ವಿಜ್ಞಾಪನದ ಮೇಲೆ ಹೇಳ್ತಾ ಇದೆ. ಅದೇ ರೀತಿ ನಮ್ಮ ಸಮುದಾಯ ಕೂಡ ಇವರು ಬರೀ ಹೇಳುವುದಲ್ಲ, ಮೇಲೆ ತೋಟ ಕೆಲಸನೂ ಕೂಡ ಮಾಡಬೇಕು, ಮಾಡ್ತಾರೆ ಅನ್ನೋದೊಂದು ಭರವಸೆ ಜೊತೆಗೆ ನಾವು
ಇವತ್ತಿನ ಪ್ರೋಗ್ರಾಮ್ನ ಅದ್ಭುತ ಯಶಸ್ಸು ಅಂದರೂ ತಪ್ಪಾಗಲಿಕ್ಕಿಲ್ಲ. ಆದರೂ ಕೂಡ ನಾಳೆ ಬರುವಂಥ ಮುಖ್ಯಮಂತ್ರಿಗಳು ನಮ್ಮ ಸಮುದಾಯಕ್ಕೆ ಪ್ರಾಧಿಕಾರ ಘೋಷಿಸ್ತಾರೆ ಏನೋ ಅನ್ನೋದು ಕಾದು ನೋಡಬೇಕಾಗಿದೆ. ಯಾಕಂದರೆ ನಾವು ಭಾಳ ಅಪೇಕ್ಷೆ ಇಟ್ಟಿರೋದು ನಮ್ಮ ಕ್ಷೇತ್ರದ ಈ ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಪ್ರಾಧಿಕಾರದ ಅವಶ್ಯಕತೆ ಇದೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ.